ಹಲೋ ಎವ್ರಿವನ್. ಪಾಲಿಟಿಯಲ್ಲಿ ನಾವು ಸಿಟಿಜನ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತು ಅದರ ಕಂಟಿನ್ಯೂಡ್ ಪಾರ್ಟ್ ಇದು. ಸಿಟಿಜನ್ಶಿಪ್ಪನ್ನು ಹೇಗೆ ಪಡ್ಕೊಳ್ಬಹುದು ಅಥವಾ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಇದ್ರ ಬಗ್ಗೆ ಕೆಲವು ಡೀಟೇಲ್ಗಳನ್ನು ನೋಡಲಿಕ್ಕಿದ್ದೇವೆ. ನಿಮ್ಗೆ ಗೊತ್ತಿದೆ, ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟರಿಂದ ಎಷ್ಟನೇ ಆರ್ಟಿಕಲ್ಲು ಸಿಟಿಜನ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಆರ್ಟಿಕಲ್ 5 to 11 ಅಂತಂದರೆ ಯಾವಾಗ ಇದು ಆರ್ಟಿಕಲ್ 5 to 11 ಮುಖ್ಯವಾಗಿ 26 ನವೆಂಬರ್ ಅಥವಾ 26 ಜನವರಿ ಅಫಿಷಿಯಲ್ ಆಗಿ ನಾವು ಕನ್ಸಿಡರ್ ಮಾಡೋದಿದ್ರೆ ಆವಾಗ ಸಿಟಿಜನ್ಶಿಪ್ ಬಗ್ಗೆ ಇರುವಂಥ ಕೆಲವು ಪ್ರೊವಿಷನ್ಗಳನ್ನು ಈ ಒಂದು ಆರ್ಟಿಕಲ್ಗಳಲ್ಲಿ ನಾವು ನೋಡಬಹುದು. ಇದಾದ ನಂತರ ಇದರಲ್ಲಿ 11 ಏನು ಹೇಳ್ತಾ ಇತ್ತು, ಪಾರ್ಲಿಮೆಂಟ್ಗೆ ಯಾವ ಲಾವನ್ನು ಬೇಕಾದರೂ ಮಾಡುವಂತಹ ಪವರನ್ನು ಸಂವಿಧಾನ ಕೊಟ್ಟಿದೆ. ಹಾಗಾಗಿ ಸಿಟಿಜನ್ಶಿಪ್ಗೆ ಏನಾದರೂ ಹೊಸದಾಗಿ ಆ್ಯಡ್ ಮಾಡೋದಿದ್ರೆ, ಅದರ ರೂಲ್ಸನ್ನು ಚೇಂಜ್ ಮಾಡೋದಿದ್ರೆ ಯೂನಿಯನ್ ಪಾರ್ಲಿಮೆಂಟ್ ಮಾಡಬಹುದು ಈಸಿಯಾಗಿ. ಅದಕ್ಕೆ ಸ್ಟೇಟ್ ಏನು ಮಾಡೋ ಸಾಧ್ಯತೆ ಇಲ್ಲ, ಅಲ್ಲಿ ಸ್ಟೇಟ್ ಒಪ್ಪಿಗೆ ಕೇಳಬೇಕಾದ ಅವಶ್ಯಕತೆ ಸಹ ಇರೋದಿಲ್ಲ. ಇದಾದ ನಂತರ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಹೌ ಟು ಅಕ್ವೈರ್ ಇಂಡಿಯನ್ ಸಿಟಿಜನ್ಶಿಪ್. ಹೇಗೆ ಭಾರತದ ಒಂದು ಪೌರತ್ವವನ್ನು ಪಡ್ಕೊಳ್ಳೋದು, ಅಕ್ವೈರ್ ಇಂಡಿಯನ್ ಸಿಟಿಜನ್ಶಿಪ್. ನಾನಿಲ್ಲಿ ನಿಮಗೆ ಶಾರ್ಟಾಗಿ ಪ್ರತಿಯೊಂದನ್ನು ಹೇಳ್ತಾ ಇರ್ತೇನೆ. ಶಾರ್ಟಾಗಿ ಅಂತಂದರೆ ಎಷ್ಟು ಬೇಕೋ ಅಷ್ಟು ಹೇಳ್ತೇನೆ. ಅದಾದ ನಂತರ ನೀವು ಈ ಚಾಪ್ಟರ್ನ ಯಾವುದೇ ಆಗಿರಬಹುದು, ವಿಡಿಯೋ ಆದಮೇಲೆ ಲಕ್ಷ್ಮೀಕಾಂತ್ ಇಲ್ಲದನ್ನು ಒಂದು ಸಾರಿ ಓದಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅಂದರೆ ಅಲ್ಲಿರುವಂಥ ವರ್ಡಿಂಗ್ಸು ಬಹಳ ಇಂಪಾರ್ಟೆಂಟ್. ದೇರ್ ಆರ್ 5 ways. ನೋಡಿ, ಇದರಲ್ಲಿ 5 ಥರ 5 ways, 5 ವಿಧಾನಗಳ ಮೂಲಕ ನಾವು ಭಾರತದ ಪೌರತ್ವವನ್ನು ಪಡ್ಕೊಳ್ಬಹುದು. ದೇರ್ ಆರ್ 5 ways ಇನ್ ಆರ್ಡರ್ ಟು ಅಕ್ವೈರ್ ಇಂಡಿಯನ್ ಸಿಟಿಜನ್ಶಿಪ್. ಮೊದಲನೇದು ನೋಡಿ, ಬೈ ಬರ್ತ್. ಬೈ ಬರ್ತ್ ಅಂದರೆ ನಮ್ಮ ದೇಶದಲ್ಲಿ ಹುಟ್ಟಿರೋದು, ಬಾರ್ನ್ ಇನ್ ಇಂಡಿಯಾ ಅಲ್ವಾ, ಬಾರ್ನ್ ಇನ್ ಇಂಡಿಯಾ. ಆದರೆ ಯಾವಾಗ ಹುಟ್ಟಿದ್ದೀರಿ, ಹುಟ್ಟಬೇಕಾದ್ರೆ ಇರುವಂಥ ಸಿಚುವೇಶನ್ ಏನು ಅನ್ನೋದ್ರ ಮೇಲೆ ಸಿಟಿಜನ್ಶಿಪ್ ಡಿಸೈಡ್ ಆಗುತ್ತೆ. ರೂಲ್ಸ್ ಡಿಪೆಂಡ್ ಆನ್ ವೆನ್ ಪರ್ಸನ್ ವಾಸ್ ಬಾರ್ನ್. ಒಂದು ವೇಳೆ ಮೊದಲನೇದು 26 ಜನವರಿ 1950 ಇಂದ 30 ಜೂನ್ 1987 ಈ ಒಂದು ಅವಧಿಯಲ್ಲಿ ಹುಟ್ಟಿದರೆ ಎನಿ ಒನ್ ಬಾರ್ನ್ ಇನ್ ಇಂಡಿಯಾ, ಈ ಒಂದು ಅವಧಿಯಲ್ಲಿ ಜನಿಸಿದವರು ಬಾರ್ನ್ ಇನ್ ಇಂಡಿಯಾ, ನೋ ಮ್ಯಾಟರ್ ವಾಟ್ ದ ಪೇರೆಂಟ್ಸ್ ನ್ಯಾಷನಾಲಿಟಿ ಈಸ್, ದೇ ಬಿಕಮ್ ಸಿಟಿಸನ್. ಸಿ ಅಂತ ಹಾಕ್ತೀನಿ, ಸಿಟಿಸನ್ ಅಂತ. ಅಂದರೆ ಯಾರೇ ಆಗಿರಬಹುದು, ಅವರು 26 ಜನವರಿ 1950 ಇಂದ 30 ಜೂನ್ 1987 ಈ ಒಂದು ಅವಧಿಯಲ್ಲಿ ಭಾರತದಲ್ಲಿ ಹುಟ್ಟಿದರೆ ಅವರ ತಂದೆ ತಾಯಿ ಯಾವ ದೇಶಕ್ಕೆ ಬೇಕಾದರೂ ಸೇರಿರಲಿ, ಅವರು ಭಾರತದ ಪ್ರಜೆಗಳಾಗ್ತಾರೆ. ಇದು 30 ಜೂನ್ ಆಯಿತು. ನೆಕ್ಸ್ಟ್ ಡೇಟು ಅಂತಂದರೆ ಇದರ ಮಾರನೇದಿಂದ ಏನಾಗುತ್ತೆ ಹಾಗಾದರೆ, 30 ಜೂನ್ 1987 ನೆಕ್ಸ್ಟ್ ಬರೋದು 1 ಜುಲೈ ಅಲ್ವಾ, 1 ಜುಲೈ 1987. ಇಲ್ಲಿಂದ 2 ಡಿಸೆಂಬರ್ 2004 ಇಲ್ಲಿ ಹೇಳ್ತಾ ಇದ್ದೇನೆ, ಇಲ್ಲಿ ಬರಿತಾ ಇದ್ದೇನೆ. ಈ ಸಂದರ್ಭದಲ್ಲಿ ಏನಾದರೂ ಭಾರತದಲ್ಲಿ ನೀವು ಜನಿಸಿದರೆ ಆವಾಗ ಸಿಟಿಜನ್ಶಿಪ್ ಬೇಕು ಅಂತಂದರೆ, ಇಫ್ ಐದರ್ ಪೇರೆಂಟ್ ವಾಸ್ ಆನ್ ಇಂಡಿಯನ್ ಸಿಟಿಜನ್ ಎಟ್ ಬರ್ತ್, ಹುಟ್ಟಿದಾಗ ತಂದೆ ಅಥವಾ ತಾಯಿ ಯಾರು ಒಬ್ಬರು ಇಂಡಿಯನ್ ಸಿಟಿಜನ್ಶಿಪ್ಪನ್ನು ಪಡ್ಕೊಂಡಿದ್ರೆ ಆಗಲೂ ಸಹ ಭಾರತದ ಪ್ರಜೆಗಳಾಗಬಹುದು. ಬೇಸ್ಡ್ ಆನ್ ಬರ್ತ್, ಇದು ಅರ್ಥ ಆಗ್ತಾ ಇದೆಯಾ? ಬೈ ಬರ್ತ್ ಹೇಳ್ತಾ ಇರೋದು. ಹುಟ್ಟಬೇಕಾದ್ರೆ ಒಬ್ಬ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರೂ ಸಹ ಐದರ್ ಆಫ್ ದಿ ಪೇರೆಂಟ್
if they are Indian citizen, then the newborn baby can become Indian citizenship ಸಿಗುತ್ತೆ ಬೈ ಬರ್ತ್. ಆದಮೇಲೆ 2nd ಡಿಸೆಂಬರ್ ಆಯಿತು. ನೆಕ್ಸ್ಟ್ ಅಲ್ಲಿ ತನಕ ಆದಮೇಲೆ ನೆಕ್ಸ್ಟು ಡೇಟು 3rd ಡಿಸೆಂಬರ್ ಅಲ್ವಾ. 3rd ಡಿಸೆಂಬರ್ ಆನ್ ಆರ್ ಆಫ್ಟರ್, ಒಂದು 3rd ಡಿಸೆಂಬರ್ನಿಂದ ಅಥವಾ ಅದಾದಮೇಲೆ ಯಾವಾಗ ಬೇಕಾದರೂ ಆಗಿರಬಹುದು. ಇದರಲ್ಲಿ ನಾವು ನೋಡಬೇಕಾಗಿರೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಫ್ ಸಿಟಿಜನ್ಶಿಪ್ ಬೇಕು ಅಂತಂದರೆ ಇಫ್ ಬೋತ್ ಪೇರೆಂಟ್ಸ್, ಕೆಳಗಡೆ ಬರೀತೇನೆ ಇಲ್ಲಿ, ಇಫ್ ಬೋತ್ ಪೇರೆಂಟ್ಸ್ ಆರ್ citizens or one parent is citizen or one parent is citizen and the other is not an illegal migrant. ಒಂದು ವೇಳೆ ಡಿಸೆಂಬರ್ 3, 2004ಕ್ಕಿಂತ ನಂತರ, 2004 ಇದು ನೆನಪಿರಲಿ, 2004 ಒಂದೋ ಡಿಸೆಂಬರ್ 3 ಅಥವಾ ಅದಕ್ಕಿಂತ ನಂತರ ಯಾವಾಗ ಬೇಕಾದರೂ ಭಾರತದ ಸಿಟಿಜನ್ಶಿಪ್ ಬೈ ಬರ್ತ್ ಬೇಕು ಅಂತಂದರೆ ಒಂದೋ ತಂದೆ ಅಥವಾ ತಾಯಿ, ಇಬ್ಬರೂ ತಂದೆ ಮತ್ತು ತಾಯಿ, ಬೋತ್ ಪೇರೆಂಟ್ಸ್ ಆರ್ ಸಿಟಿಸನ್ಸ್ ಆಗಿರಬೇಕು, ಅಥವಾ ಒಬ್ಬರು ಸಿಟಿಸನ್ ಆಗಿರಬೇಕು, ಇನ್ನೊಬ್ಬರು ಇಲ್ಲೀಗಲ್ ಮೈಗ್ರೆಂಟ್ ಆಗಿರಬಾರ್ದು. ಇಲ್ಲೀಗಲ್ ಮೈಗ್ರೆಂಟ್ ಅಂತಂದರೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ, ಅಫಿಷಿಯಲ್ ಆಗಿ ಬರದೆ, ಅಂತಂದರೆ ಇಲ್ಲೀಗಲ್ ಆಗಿ ಅಕ್ರಮವಾಗಿ ಭಾರತದ ಗಡಿಯನ್ನು ಪ್ರವೇಶಿಸುವವರು, ಅವರು ಆಗಿರಬಾರ್ದು. ಒಬ್ಬರು ಸಿಟಿಜನ್ಶಿಪ್ಪನ್ನು ಇಟ್ಕೊಂಡು ಇನ್ನೊಬ್ಬರು ಲೀಗಲ್ ಮೈಗ್ರೆಂಟ್ ಆಗಿರಬಹುದು, ಅಥವಾ ಇಬ್ಬರೂ ಸಹಿತ ಭಾರತದ ಸಿಟಿಜನ್ಶಿಪ್ ಪಡ್ಕೊಂಡಿದ್ರೆ ತಂದೆ ತಾಯಿ, ಆವಾಗಲೂ ಸಹ ಬೈ ಬರ್ತ್ ಸಿಟಿಜನ್ಶಿಪ್ ಬರುತ್ತೆ. ಮತ್ತು ಇದಕ್ಕೆ ಎಲಿಜಿಬಿಲಿಟಿ ಯಾರಿಲ್ಲ? ನಾಟ್ ಎಲಿಜಿಬಲ್ ಯಾರು? ಚಿಲ್ಡ್ರನ್ ಆಫ್ ಫಾರಿನ್ ಡಿಪ್ಲೊಮ್ಯಾಟ್ಸ್ ಆರ್ ಎನಿಮಿ ಏಲಿಯನ್ಸ್. ಈಗ ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ ಅಂದ ತಕ್ಷಣ, ಈಗ ಒಂದು ವೇಳೆ ಫಾರಿನ್ ಡಿಪ್ಲೊಮ್ಯಾಟ್ಸ್ ಇರ್ತಾರೆ ನಮ್ಮ ದೇಶದಲ್ಲಿ ಅಲ್ವಾ, ಅಲ್ಲಿನ ರಾಜತಾಂತ್ರಿಕ ಪ್ರತಿನಿಧಿಗಳು, ರಾಯಭಾರಿಗಳೆಲ್ಲ ಇರ್ತಾರೆ. ಅವ್ರ ಚಿಲ್ಡ್ರನ್ನಿಗೆ ನಾವಿಲ್ಲಿ ಸಿಟಿಜನ್ಶಿಪ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಎನಿಮಿ ಏಲಿಯನ್ಸ್ ಚಿಲ್ಡ್ರನ್ ಇದ್ದರೂ ಅವರಿಗೂ ಸಹ ಇದನ್ನು ನಾವು ಕೊಡೋದಿಲ್ಲ. ಇದು ಬೈ ಬರ್ತ್ 3 ಸ್ಟೇಜ್ ಇದೆ. ಯಾವುದ್ಯಾವುದು ಗೊತ್ತಾಯ್ತಾ? ಒಂದು ಜನವರಿ 26, 1950 30 ಜೂನು, ಅದಾದಮೇಲೆ 1 ಜುಲೈ 1987 2 ಡಿಸೆಂಬರ್ 2004, ನಂತರ 3 ಡಿಸೆಂಬರ್. ಇದಾದ ನಂತರ ಬೈ ಡಿಸೆಂಟ್ ಅಂದರೆ ಯಾರಾದರೂ ನಮ್ಮ ದೇಶದ ಹೊರಗಡೆ ಜನಿಸಿದ್ರೆ, ಬಾರ್ನ್ ಔಟ್ಸೈಡ್ ಇಂಡಿಯಾ, ಅದರ ಅರ್ಥ ಏನು? ಇಫ್ ಯು ಆರ್ ಬಾರ್ನ್ ಔಟ್ಸೈಡ್ ಇಂಡಿಯಾ, you can still be an Indian citizen through your parents ಮೂಲಕ ನಾವು ಸಿಟಿಜನ್ಶಿಪ್ಪನ್ನು ಪಡ್ಕೊಳ್ಬೋದು. ಇಲ್ಲಿ ಥ್ರೂ ಯುವರ್ ಪೇರೆಂಟ್ಸ್ ಸಿಟಿಜನ್ಶಿಪ್ ಅಲ್ಲ, ಇದು ಸಿಟಿಜನ್ ಅಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳಿ. ಥ್ರೂ ಯುವರ್ ಪೇರೆಂಟ್ಸ್ ಮೂಲಕ ನಾವು ಸಿಟಿಜನ್ಶಿಪ್ಪನ್ನು ಪಡ್ಕೊಳ್ಬಹುದು. ಔಟ್ಸೈಡ್ ಇಂಡಿಯಾ ಹುಟ್ಟಿದ್ರೂ ಸಹ ಅದಕ್ಕೂ ಸಹ ಪೀರಿಯಡ್ ಇದೆ. ಯಾವ್ಯಾವ ಟೈಮ್ ಪೀರಿಯಡ್ ನೋಡ್ಕೊಳ್ಳಿ. ಫಸ್ಟ್ ಇರೋದೇ ಜನವರಿ 26, ಇದು ಸಿಮಿಲರ್ ಇರುತ್ತೆ. 26 ಜನವರಿ 1950 ಟು
ಇಲ್ಲಿಂದ 9 ಡಿಸೆಂಬರ್ 1992. ಈ ಸಂದರ್ಭದಲ್ಲಿ ಒಂದು ವೇಳೆ ಫಾದರ್ ಕಂಡೀಷನ್, ಈ ಕಡೆ ಇರೋದು ಕಂಡೀಷನ್, ಸಿಟಿಜನ್ಶಿಪ್ ಬರಬೇಕು ಅಂತಂದರೆ ಈ ಕಡೆ ಇರೋದು ಪೀರಿಯಡ್ಡು, ನೆನಪಿರಲಿ ಪೀರಿಯಡ್ ಇದು, ಈ ಕಡೆ ಇರೋದು ಕಂಡೀಷನ್. ಏನು ಕಂಡೀಷನ್ ಇರಬೇಕು ಸಿಟಿಜನ್ಶಿಪ್ ಬೇಕು ಅಂತಂದರೆ? ಫಾದರ್ ವಾಸ್ ಎನ್ ಇಂಡಿಯನ್ ಸಿಟಿಜನ್, ಇಂಡಿಯನ್ ಸಿಟಿಸನ್. ತಂದೆ ಭಾರತದ ಪ್ರಜೆ ಆಗಿದ್ದರೆ, ಪೌರನಾಗಿದ್ದರೆ ಆವಾಗ ಸಿಟಿಜನ್ಶಿಪ್ ಸಿಗುತ್ತೆ. ಈ ಒಂದು ಅವಧಿಯಲ್ಲಿ ನೀವು ಔಟ್ಸೈಡ್ ಇಂಡಿಯಾ ಹುಟ್ಟಿದರೆ. ಇದಾದ ನಂತರ 9 ಡಿಸೆಂಬರ್ ಆಯಿತು. ನೆಕ್ಸ್ಟ್ ಡೇಟು 10th ಡಿಸೆಂಬರ್ 1992 ಟು 2nd ಡಿಸೆಂಬರ್ 2004. ಇದರಲ್ಲಿ ಬರೀ ಫಾದರ್ ಮಾತ್ರ ಅಲ್ಲ, ಐದರ್ ಪೇರೆಂಟ್ ವಾಸ್ ಆ್ಯನ್ ಇಂಡಿಯನ್ ಸಿಟಿಜನ್. ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಭಾರತದ ಪ್ರಜೆಗಳಾಗಿದ್ದರೂ ಸಿಟಿಜನ್ಶಿಪ್ ಸಿಗುತ್ತೆ. 10th ಡಿಸೆಂಬರ್ ಟು 2nd ಡಿಸೆಂಬರ್ 2004. ಇದಾದ ನಂತರ ಏನಾಗುತ್ತೆ? ಆನ್ ಆರ್ ಆಫ್ಟರ್ 3 ಡಿಸೆಂಬರ್ 2004. ಇಲ್ಲಿ ನೋಡಿ, ಈಗ ಬರ್ತ್ ಅದಾದ ನಂತರ ಡಿಸೆಂಬರ್ 2004 ಇದಾದ ನಂತರ ಏನಾದರೂ ನೀವು ಬೇರೆ ದೇಶದಲ್ಲಿ ಹುಟ್ಟಿದರೆ ಆವಾಗ ಬರ್ತ್ ಮಸ್ಟ್ ಬಿ ರಿಜಿಸ್ಟರ್ಡ್ at an Indian consulate within 1 year. ನೀವು ಬೇರೆ ದೇಶದಲ್ಲಿ ಹುಟ್ಟಿದ್ದೀರಾ, ಆದರೆ ನಿಮಗೆ ಭಾರತದ ಪೌರತ್ವ ಬೇಕು. ಆಗ ಏನು ಮಾಡಬೇಕು? 1 ವರ್ಷದೊಳಗಡೆ ಆ ಬರ್ತ್ ರಿಜಿಸ್ಟ್ರೇಷನ್ ಆಗಿರಬೇಕು. ಎಲ್ಲಿ? ಆ ದೇಶದ ಇಂಡಿಯನ್ ಕಾನ್ಸುಲೇಟಲ್ಲಿ, ಭಾರತದ ರಾಯಭಾರ ಕಚೇರಿ ಇರುತ್ತಲ್ವ, ಅಲ್ಲಿ ಬರ್ತ್ ರಿಜಿಸ್ಟ್ರೇಷನ್ ಆಗಿರಬೇಕು. ಮತ್ತು ಪೇರೆಂಟ್ಸ್ ಮುಖ್ಯವಾಗಿ ಹೇಳಿರಬೇಕಾಗತ್ತೆ. ಪೇರೆಂಟ್ಸ್ ಮಸ್ಟ್ ಸ್ಟೇಟ್ ದ ಚೈಲ್ಡ್ ಹ್ಯಾಸ್ ನೋ ಅದರ್ ಕಂಟ್ರೀಸ್ ಪಾಸ್ಪೋರ್ಟ್. ಅಂತಂದರೆ ನೀವು ಅಲ್ಲಿ ಹುಟ್ಟಿದ 1 ವರ್ಷದಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಆವಾಗ ಆ ಮಗುವಿನ ಹತ್ರ ಬೇರೆ ದೇಶದ ಪಾಸ್ಪೋರ್ಟ್ ಇರಬಾರ್ದು. ಇದು ಆಗಿರುವಂಥ ಒಂದು ರೂಲ್ಸ್, ಅಲ್ಲಿಂದ ಇಲ್ಲಿ ತನಕ ಇದೆ. ಅದು ಈ ಒಂದು ವೇಳೆ ಇಫ್ ದಿ ಚೈಲ್ಡ್ ಲೇಟರ್ ಕೀಪ್ಸ್ ಫಾರಿನ್ ಸಿಟಿಜನ್ಶಿಪ್, ಒಂದು ವೇಳೆ ಈಗ ಬೇರೆ ದೇಶದಲ್ಲಿ ಹುಟ್ಟಿದ್ದೀರಾ, ನೀವು ಅಲ್ಲಿ ಹುಟ್ಟಿ ಭಾರತದ ಜೊತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ, ಆದರೆ ಅದಾದ ನಂತರ ಆ ದೇಶದ ಸಿಟಿಜನ್ಶಿಪ್ಪನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿಕ್ಕೆ ನೀವು ಇಷ್ಟಪಡ್ತೀರಿ ಅಂತಂದರೆ ಅವಾಗೇನಾಗುತ್ತೆ? ಇಫ್ ದಿ ಚೈಲ್ಡ್ ಲೇಟರ್ ಕೀಪ್ಸ್ ಫಾರಿನ್ ಸಿಟಿಜನ್ಶಿಪ್ ಆಫ್ಟರ್, ಯಾವಾಗ? ಆಫ್ಟರ್ ಟರ್ನಿಂಗ್ 18. ನಿಮ್ಗೆ 18 ವರ್ಷ ಆದಮೇಲೆ ನೀವು ಆ ಎಲ್ಲಿ ಹುಟ್ಟಿದಿರೋ ಬೇರೆ ದೇಶದಲ್ಲಿ ಅಲ್ಲಿರುವ ಪೌರತ್ವವನ್ನೇ ಬಯಸ್ತಿದ್ದೀರಿ ಅಂತಂದರೆ ಇಂಡಿಯನ್ ಸಿಟಿಜನ್ಶಿಪ್ಪು ಆಟೋಮೆಟಿಕಲಿ ಎಂಡ್ ಆಗುತ್ತೆ. 18 ವರ್ಷ ಆದಮೇಲೆ ಅಲ್ಲಿನ ಸಿಟಿಜನ್ಶಿಪ್ ಬೇಕು ಅಂತ ಹೇಳಿದ್ಮೇಲೆ ಇಂಡಿಯನ್ ಸಿಟಿಜನ್ಶಿಪ್ ಎಂಡ್ಸ್ ಆಟೋಮ್ಯಾಟಿಕಲಿ ನಮ್ಮ ದೇಶದ ಭಾರತದ ಸಿಟಿಜನ್ಶಿಪ್ ಎಂಡ್ ಆಗುತ್ತೆ. ಇದು ಬೈ ಡಿಸೆಂಟ್, ಔಟ್ಸೈಡ್ ಇಂಡಿಯಾ ಹುಟ್ಟಿದವರಿಗೆ. ಇನ್ನು 3ನೇ ವಿಧಾನ, ಯಾವ ಥರ ನಾವು ಸಿಟಿಜನ್ಶಿಪ್ಪನ್ನು ಪಡ್ಕೊಳ್ಬಹುದು? ಬೈ ರಿಜಿಸ್ಟ್ರೇಷನ್. ಸರ್ಕಾರ ಸಹ ಏನು ಮಾಡ್ಬೋದು? ದ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ರಿಜಿಸ್ಟರ್ ಸರ್ಟೇನ್ ಪೀಪಲ್ ಅಂತಂದರೆ ಯಾರು ಬೇಕಾದರೂ ಆಗೋದಿಲ್ಲ. ಹೂ ಆರ್ ನಾಟ್ ಇಲ್ಲಿಗಲ್ ಮೈಗ್ರೆಂಟ್ಸ್
ಇಲ್ಲೀಗಲ್ ಮೈಗ್ರೆಂಟ್ಸ್ ಇವರನ್ನು ಆ್ಯಸ್ ಸಿಟಿಸನ್ಸ್ if they take an oath of allegiance ಅಲ್ಲಿ ಯಾರ್ಯಾರು ಇರುತ್ತಾರೆ ಅವರೊಂದು ಓತ್ ತೆಗೆದುಕೊಳ್ಬೇಕು. ಅವರನ್ನು ಸರ್ಕಾರ ರಿಜಿಸ್ಟ್ರೇಷನ್ ಮೂಲಕ ಸಿಟಿಜನ್ಶಿಪ್ ಅವರಿಗೆ ಕೊಡಬಹುದು. ಆದರೆ ಅವರು ಇಲ್ಲೀಗಲ್ ಮೈಗ್ರೆಂಟ್ ಆಗಿರಬಾರ್ದು. ಎಲಿಜಿಬಲ್ ಕ್ಯಾಟಗರಿ ಏನಿರುತ್ತೆ, ಎಲಿಜಿಬಲ್ ಕ್ಯಾಟಗರೀಸ್ ನೋಡಿ. ಪರ್ಸನ್ ಆಫ್ ಯಾರ್ಯಾರಿದ್ದಾರೆ, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ನು, ಅವ್ರ ಒರಿಜಿನ್ ಇಂಡಿಯಾ, ಅದು ಬೇರೆ ದೇಶದಲ್ಲಿ ಇದ್ದರು, ಇಂಡಿಯನ್ ಒರಿಜಿನ್. ಆಮೇಲೆ ಭಾರತಕ್ಕೆ ಬಂದು ವಾಸಿಸ್ತಾ ಇದ್ದಾರೆ. ಲಿವಿಂಗ್ ಇನ್ ಇಂಡಿಯಾ ಫಾರ್ 7 years. ಇವರಿಗೆ ಎಲಿಜಿಬಿಲಿಟಿ ಇದೆ ಫಾರ್ 7 years. ಮತ್ತು ಔಟ್ಸೈಡ್ ಇಂಡಿಯಾ ಎಲಿಜಿಬಿಲಿಟಿ ಇದೆ. ಎಲಿಜಿಬಿಲಿಟಿ ಹೇಳ್ತಾ ಇರೋದು ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಲಿವಿಂಗ್ ಔಟ್ಸೈಡ್ ಇಂಡಿಯಾ. ಈ ರೂಲ್ಸ್ಗಳು ಚೇಂಜ್ ಮಾಡಲಿಕ್ಕೆ ಪಾರ್ಲಿಮೆಂಟ್ಗೆ ಅವಕಾಶ ಇದೆ. ಮತ್ತು ಪರ್ಸನ್ ಮ್ಯಾರಿಡ್ ಟು ಆ್ಯನ್ ಇಂಡಿಯನ್ ಸಿಟಿಜನ್ ಆ್ಯಂಡ್ ಲಿವಿಂಗ್ ಇನ್ ಇಂಡಿಯಾ ಫಾರ್ 7 years. ಭಾರತದಲ್ಲಿ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗಿದ್ದಾರೆ ಮತ್ತು 7 ವರ್ಷ ಭಾರತದಲ್ಲಿ ವಾಸಿಸ್ತಾ ಇದ್ದಾರೆ. 7 ವರ್ಷದಿಂದ ಅವರಿಗೂ ಸಹ ಎಲಿಜಿಬಿಲಿಟಿ ಇದೆ. ಮತ್ತು ಮೈನರ್ ಚೈಲ್ಡ್ ಆಫ್ ಆ್ಯನ್ ಇಂಡಿಯನ್ ಸಿಟಿಸನ್, ಭಾರತದ ಪೌರರ ಮೈನರ್ ಚೈಲ್ಡು. ಅದಾದ ನಂತರ ಪರ್ಸನ್ ಹೂಸ್ ಪೇರೆಂಟ್ಸ್ ಆರ್ ರಿಜಿಸ್ಟರ್ಡ್ ಆ್ಯಸ್ ಸಿಟಿಸನ್ಸ್. ಒಂದು ವೇಳೆ ಪೇರೆಂಟ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ರು ಅವರಿಗೆ ಇರುತ್ತೆ ರಿಜಿಸ್ಟರ್ಡ್ ಆ್ಯಸ್ ಸಿಟಿಸನ್ಸ್, ಅವರಿಗೆ ಅವಕಾಶ ಇದೆ. ಇದರ ಜೊತೆ PIO ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತ, PIO who lived in India for 12 months ಬಿಫೋರ್ ಅಪ್ಲಿಕೇಶನ್. ಒಂದು ವೇಳೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂತಂದರೆ ಅಪ್ಲೈ ಮಾಡೋಕ್ಕಿಂತ ಮೊದಲು 12 months ಅಂದರೆ 1 ವರ್ಷ ಭಾರತದಲ್ಲಿ ಅವರು ವಾಸ ಮಾಡಿರಬೇಕು. ಮತ್ತು OCI ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ, OCI ಕಾರ್ಡ್ ಹೋಲ್ಡರ್ಗಳಿರ್ತಾರೆ. OCI ಕಾರ್ಡ್ ಹೋಲ್ಡರ್ಸ್ ಫಾರ್ 5 years, ಅವರು 5 years. ಒಂದು ವೇಳೆ ಅವರಿಗೆ 5 ವರ್ಷದ OCI ಕಾರ್ಡ್ ಇತ್ತು ಅಂತಂದರೆ, 5 ವರ್ಷದಿಂದ ಅವರು OCI ಕಾರ್ಡ್ ಹೋಲ್ಡರ್ ಆಗಿದ್ದಾರೆ ಅಂತಂದರೆ, ಆ್ಯಂಡ್ lived in India for 12 months ಬಿಫೋರ್ ಅಪ್ಲೈಯಿಂಗ್. ಬಿಫೋರ್ ಅಪ್ಲೈಯಿಂಗ್ 5 ವರ್ಷದಿಂದ ಅವರಿಗೆ OCI ಕಾರ್ಡ್ ಇದೆ. ಅದ್ರ ಜೊತೆ 12 ತಿಂಗಳಿಂದ ಅಂದರೆ 1 ವರ್ಷದಿಂದ ಅವರು ಭಾರತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆವಾಗ ಅವರು ಅಪ್ಲೈ ಮಾಡಬಹುದು. ಇಲ್ಲಿ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತ ಬರುತ್ತಲ್ವಾ. ಇಂಡಿಯನ್ ಒರಿಜಿನ್ ಅಂತಂದರೆ ಇಂಡಿಯನ್ ಒರಿಜಿನ್ ಬ್ರ್ಯಾಕೆಟ್ನಲ್ಲಿ ಬರ್ಕೊಂಡ್ರೆ ಆಗುತ್ತೆ. ಅಂದರೆ ದ ಪರ್ಸನ್ ಆರ್ ದರ್ ಪೇರೆಂಟ್ಸ್, ಇನ್ನೇ ಸಹ ಹೇಳಿದೆ ಅನ್ಸುತ್ತಲ್ವ ಇದನ್ನು. ಪರ್ಸನ್ ಆರ್ ದರ್ ಪೇರೆಂಟ್ಸ್ born in undivided India or a region
or a region that became part of India after 1947. ಭಾರತದಲ್ಲಿ ಅನ್ಡಿವೈಡೆಡ್ ಇಂಡಿಯಾ ಅಂತಂದರೆ ಭಾರತ ಪಾಕಿಸ್ತಾನ ಡಿವೈಡ್ ಆಗೋಕ್ಕಿಂತ ಮೊದಲು ಅಲ್ಲಿ ಹುಟ್ಟಿದರೆ ಅಥವಾ 1947ನಲ್ಲಿ ಭಾರತದ ಯಾವುದಾದ್ರೂ ಭಾಗದಲ್ಲಿ ಜನಿಸಿದರೆ ಇಂಡಿಯನ್ ಒರಿಜಿನ್ ಅಂತ ಕನ್ಸಿಡರ್ ಮಾಡ್ಬೋದು. 1947 ಇದು ಆಫ್ಟರ್ 1947. ಇದು ಇಷ್ಟೊತ್ತು ನೋಡಿದ್ದು ಯಾವುದು ರಿಜಿಸ್ಟ್ರೇಷನ್. ಇನ್ನೊಂದಿದೆ ಪ್ರೊಸೆಸ್ಸು, ಅದಕ್ಕೆ ನಾವು ನ್ಯಾಚುರಲೈಸೇಷನ್ ಅಂತ ಕರೀತೇವೆ. ಬೈ ನ್ಯಾಚುರಲೈಸೇಷನ್ ಇದು 4ನೇದು. ಟೋಟಲ್ 5 ಇದೆಯಲ್ವಾ, 4ನೇದು ನ್ಯಾಚುರಲೈಸೇಷನ್. ಬೈ ನ್ಯಾಚುರಲೈಸೇಷನ್ ಅಂದರೆ ಫಾರಿನ್ ನ್ಯಾಷನಲ್ ಬೇರೆ ದೇಶಕ್ಕೆ ಸೇರಿದವರು ಫಾರಿನ್ ನ್ಯಾಷನಲ್ ಕ್ಯಾನ್ ಬಿಕಮ್ ಇಂಡಿಯನ್ ಸಿಟಿಸನ್ through naturalization if they meet certain qualification. ಅಂದರೆ ಫಾರಿನ್ ನ್ಯಾಷನಲ್ಲು ಭಾರತದ ಪ್ರಜೆ ಆಗ್ಬೋದು, ಪೌರನಾಗಬಹುದು, ಆದರೆ ಕೆಲವೊಂದು ಕ್ವಾಲಿಫಿಕೇಷನ್ ಮೀಟ್ ಮಾಡಬೇಕು. ಏನು ಕ್ವಾಲಿಫಿಕೇಷನ್ನು? ಜನರಲ್ ಕಂಡೀಷನ್ ಏನು? ಜನರಲ್ ಕಂಡೀಷನ್ಸ್ not from a country that denies naturalization to Indians. ಕೆಲವೊಂದು ದೇಶದ ಪ್ರಜೆಗಳು ಆಗಬಾರ್ದು ಬೇರೆ ದೇಶದ್ದು ಅಂತ ಆಲ್ರೆಡಿ ರೂಲ್ಸನ್ನು ಹಾಕಿರ್ತಾರೆ. ಹಾಗಾಗಿ ಅಂಥ ದೇಶಕ್ಕೆ ಅವ್ರು ಸೇರಿರಬಾರ್ದು. ದೇ ಶುಡ್ ನಾಟ್ ಕಮಿಂಗ್ ಫ್ರಮ್ ಅ ಕಂಟ್ರಿ that denies naturalization to Indians. ಇಂಡಿಯನ್ ಇದು ಅಂತಂದರೆ ಇವರು ಭಾರತದ ಪ್ರಜೆಗಳಾಗಲಿಕ್ಕೆ ಅವಕಾಶ ಇಲ್ಲ ಅಂತ ಕೆಲವು ದೇಶದಲ್ಲಿ ರೂಲ್ಸ್ ಹಾಕಿರ್ತಾರೆ. ಅದನ್ನು ಸಹ ನೋಡಬೇಕಾಗತ್ತೆ. ಹಾಗಾಗಿ ಅಂತಹ ಕಂಟ್ರಿಗಳಿಂದ ಅವರು ಬಂದಿರಬಾರ್ದು. ಇದರ ಜೊತೆ ಅವರು ಬೇರೆ ದೇಶದ ಸಿಟಿಸನ್ ಆಗಿದ್ರಲ್ವ, ಹಾಗಾಗಿ ದೇ ಶುಡ್ ರೆಡಿ ಟು ರಿನೌನ್ಸ್ previous citizenship. ಹಳೆ ಒಂದು ಸಿಟಿಜನ್ಶಿಪ್ಪನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇರಬೇಕು. ಇರುತ್ತೆ ಲಿವ್ಡ್ ಇನ್ ಇಂಡಿಯಾ ಅಥವಾ ಗೌರ್ಮೆಂಟಲ್ಲಿ ಸರ್ವ್ ಮಾಡಿರ್ಬೋದು, ಆರ್ ಸರ್ವ್ಡ್ ಗೌರ್ಮೆಂಟ್, ಸರ್ಕಾರಿ ಸೇವೆಯಲ್ಲಿ ಇರ್ಬೋದು. ಸರ್ವ್ಡ್ ಗೌರ್ಮೆಂಟ್ ಫಾರ್ ಎಷ್ಟು 12 months immediately before applying and 11 years in total during last 14 years. ಅಂದರೆ ಅವರು ಒಂದು ಭಾರತದಲ್ಲಿರೋದು ಅಲ್ವಾ, 12 ತಿಂಗಳು ಇಮಿಡಿಯೇಟ್ ಯಾವಾಗ ಅಪ್ಲೈ ಮಾಡ್ತೋ ಅದಕ್ಕಿಂತ 12 ತಿಂಗಳು ಮೊದಲು ಭಾರತದಲ್ಲಿ ವಾಸ ಮಾಡ್ತಾ ಇರೋದು, ಅಥವಾ ಸರ್ಕಾರಿ ಸೇವೆಯಲ್ಲಿದ್ದರೆ ಅದರಲ್ಲಿ ಲಾಸ್ಟ್ 14 ಇಯರಲ್ಲಿ ಒಂದು 11 ವರ್ಷ ಆದರೂ, ಟೋಟಲ್ 11 years ಇನ್ ಟೋಟಲ್ ಡ್ಯೂರಿಂಗ್ ಲಾಸ್ಟ್ 14 years, ಅದರಲ್ಲಿ 11 ವರ್ಷ ಭಾರತದಲ್ಲಿ ವಾಸ ಮಾಡಿದರೆ ಅವರಿಗೆ ಸಹ ನ್ಯಾಚುರಲೈಸೇಷನ್ ಮೂಲಕ ಸಿಟಿಜನ್ಶಿಪ್ ಪಡ್ಕೊಳ್ಬಹುದು ಅವರು. ಇದಾದ ನಂತರ CAA 2019ನಲ್ಲಿ ಕೆಲವು ಚೇಂಜಸ್ ಮಾಡಿದ್ದಾರೆ. CAA 2019
ಏನು ಚೇಂಜಸ್ ಮಾಡಿದ್ದಾರೆ? ಈಗ ಹಿಂದೂಸ್, ಸಿಖ್ಸು ಮತ್ತು ಬುದ್ಧಿಸ್, ಜೈನ್ಸ್, ಶಾರ್ಟಾಗಿ ಬರಿತಾ ಇದ್ದಾನೆ, ಪಾರ್ಸಿ ಮತ್ತು ಕ್ರಿಶ್ಚಿಯನ್ಸ್ ಯಾವ ದೇಶದಿಂದ? ಅಫ್ಘಾನಿಸ್ತಾನ, ಬಾಂಗ್ಲಾದೇಶ್ ಅವ್ರ ಪಾಕಿಸ್ತಾನ ಇದರಿಂದ ಬಂದಿದ್ದರೆ ಈ 11 ಇಯರ್ಸ್ ಅಂತಿದೆಯಲ್ವ ಮೇಲ್ಗಡೆ, ಟೋಟಲ್ 11 ಇಯರ್ಸು ಅದನ್ನು 5 ವರ್ಷಕ್ಕೆ ಇಳಿಸ್ತಾರೆ. ರೆಸಿಡೆನ್ಸ್ ರಿಕ್ವೈರ್ಮೆಂಟ್ reduced from 11 to 5. ಅದ್ರ ಜೊತೆ ಬೇರೆ ರಿಕ್ವೈರ್ಮೆಂಟ್ ಏನಿದೆ? ಅದರ್ ರಿಕ್ವೈರ್ಮೆಂಟ್ ಏನು? ಒಂದು ಮಸ್ಟ್ ಬಿ ಆಫ್ ಗುಡ್ ಕ್ಯಾರೆಕ್ಟರ್ ಚೆನ್ನಾಗಿರಬೇಕು, ಗುಡ್ ಕ್ಯಾರೆಕ್ಟರ್. ಅದ್ರ ಜೊತೆ ಮಸ್ಟ್ ನೋ ಒನ್ ಆಫ್ ದಿ 22 ಅಫಿಷಿಯಲ್ ಇಂಡಿಯನ್ ಲ್ಯಾಂಗ್ವೇಜ್ ಸ್ಕೆಡ್ಯೂಲಲ್ಲಿರೋದು. ಇದು 8th ಸ್ಕೆಡ್ಯೂಲಲ್ಲಿರುವಂಥ 22 ಭಾರತೀಯ ಭಾಷೆಗಳಲ್ಲಿ ಯಾವುದಾದ್ರೂ ಒಂದನ್ನು ತಿಳಿದಿರಬೇಕು 8th ಸ್ಕೆಡ್ಯೂಲಲ್ಲಿ. ಮತ್ತು ಮಸ್ಟ್ ಇಂಟೆಂಟ್ ಟು ರಿಸೈಡ್ ಇನ್ ಇಂಡಿಯಾ, ಭಾರತದಲ್ಲಿ ವಾಸ ಮಾಡಲಿಕ್ಕೆ ಇಂಟೆನ್ಷನ್ ಇರಬೇಕು, ಆರ್ ವರ್ಕ್ ಫಾರ್ ದಿ ಗೌರ್ಮೆಂಟ್, ಇಂಟರ್ನ್ಯಾಷನಲ್ ಬಾಡಿ. ಇದರಲ್ಲಿ ಒಂದು ವೇವರ್ ಇದೆ. ವೇವರ್ ಅಂತಂದರೆ ಈ ರೂಲ್ಸ್ಗಳನ್ನು ಕೆಲವೊಂದು ಸಾರಿ ಸ್ಕಿಪ್ ಮಾಡಬಹುದು ಗೌರ್ಮೆಂಟ್. ದ ಗೌರ್ಮೆಂಟ್ ಕ್ಯಾನ್ skip these rules if the person has given extraordinary service to India ಆರ್ ಹ್ಯುಮ್ಯಾನಿಟಿ. ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ವರ್ಲ್ಡ್ ಪೀಸು, ಈ ಥರ ಕೆಲವೊಂದು ವಿಷಯಗಳಲ್ಲಿ ಅವರು ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದರೆ, ಎಕ್ಸ್ಟ್ರಾರ್ಡಿನರಿ ಸರ್ವಿಸ್ ಮಾಡಿದರೆ ಅವರಿಗೂ ಸಹ ರೂಲ್ಸನ್ನು ವೇವ್ ಮಾಡಿ, ರೂಲ್ಸನ್ನು ಪರಿಗಣಿಸದೆ ಅವರನ್ನು ಸಿಟಿಜನ್ಶಿಪ್ಗೆ ಅರ್ಹತೆ ಇದೆ ಅಂತ ಪರಿಗಣಿಸಬಹುದು. ಇದು 4ನೇದು. ಯಾವುದಿದು? ನ್ಯಾಚುರಲೈಸೇಷನ್. ಇದಾದ ನಂತರ 5ನೇದು ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಅಂದರೆ ಏನು? ಇಫ್ ಅ ಫಾರಿನ್ ಟೆರಿಟರಿ, ಒಂದು ವೇಳೆ ಫಾರಿನ್ ಟೆರಿಟರಿ ಭಾರತದ ಭಾಗ ಆದರೆ, ಇಫ್ ಫಾರಿನ್ ಟೆರಿಟರಿ ಬಿಕಮ್ಸ್ part of India, the government, ಅವಾಗೇನು? the government will decide who among the residents will become Indian citizens. ಉದಾಹರಣೆಗೆ ಪಾಂಡಿಚೇರಿಯನ್ನು ಮರ್ಜ್ ಮಾಡ್ಕೊಂಡ್ವಿ ನಾವು. ಫ್ರೆಂಚ್ ಟೆರಿಟರಿ ಆಗಿತ್ತು ಪಾಂಡಿಚೇರಿ 1962. ಒಂದು ವೇಳೆ ಅದು ಬೇರೆ ದೇಶದ ಟೆರಿಟರಿ ಆಗಿದ್ದರೆ ಭಾರತ ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅವಾಗ ಯಾರು ಡಿಸೈಡ್ ಮಾಡೋದು? ಫಾರಿನ್ ಟೆರಿಟರಿ ಬಿಕಮ್ಸ್ ಪಾರ್ಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ವಿಲ್ ಡಿಸೈಡ್. ಅಲ್ಲಿರುವಂಥ ರೆಸಿಡೆಂಟ್ಸ್ಗಳಲ್ಲಿ ಯಾರು ಭಾರತೀಯ ಪ್ರಜೆಗಳಾಗಬಹುದು, ಪೌರರಾಗಬಹುದು ಅಂತ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ನಮಗೆ ಯಾವ್ಯಾವ ಥರ ಭಾರತದ ಸಿಟಿಜನ್ಶಿಪ್ಪನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ?
ಮೊದಲನೇದು ನೆನ್ಪು ಮಾಡ್ಕೊಳ್ಳಿ, ಬೈ ಬರ್ತಲ್ಲಿ 3 ಥರ ಇತ್ತು. ಯಾವ್ಯಾವುದು, ಯಾವ್ಯಾವ ಪೀರಿಯಡ್ ಅದು? 26 ಜನವರಿ ಇಂದ 30 ಜೂನ್ 1987. ಎನಿವನ್ ಬಾರ್ನ್ ಇನ್ ಇಂಡಿಯಾ, ನೋ ಮ್ಯಾಟರ್ ವಾಟ್ಸ್ ದ ಪೇರೆಂಟ್ಸ್ ನ್ಯಾಷನಾಲಿಟಿ. 1 ಜುಲೈಯಿಂದ 1987ಇಂದ 2 ಡಿಸೆಂಬರ್ 2004. ಆವಾಗ ಯಾರಾದರೂ ಒಬ್ಬರು ಐದರ್ ಪೇರೆಂಟ್. ಆಮೇಲೆ ಡಿಸೆಂಬರ್ 3 ನಂತರ ಬೋತ್ ಪೇರೆಂಟ್ಸ್ ಸಿಟಿಸನ್ ಆಗಿರಬೇಕು, ಅಥವಾ ಒಬ್ಬರು ಸಿಟಿಸನ್ ಆಗಿರಬೇಕು, ಇನ್ನೊಬ್ಬರು ಇಲ್ಲೀಗಲ್ ಮೈಗ್ರೆಂಟ್ ಆಗಿರಬಾರ್ದು. ಅದು ನೋಡಾಯಿತು ಅಲ್ವಾ? ಇಲ್ಲಿಂದ ಬೈ ಬರ್ತ್ ಆಯಿತು. ಮತ್ತು ಬೈ ಡಿಸೆಂಟಲ್ಲಿ ಔಟ್ಸೈಡ್ ಇಂಡಿಯಾ ಬಾರ್ನ್ ಆದರೆ, ಹುಟ್ಟಿದರೆ ಮೊದಲನೇದು ಫಾದರ್, ಆಮೇಲೆ ಐದರ್ ಪೇರೆಂಟ್, ಆಮೇಲೆ 3ನೇದು ಕಂಡೀಷನ್ನು ಆ ಬರ್ತನ್ನು ರಿಜಿಸ್ಟ್ರೇಷನ್ ಮಾಡಿರಬೇಕಾಗತ್ತೆ ವಿತಿನ್ 1 ಇಯರು. ಅವರಿಗೆ ಆ ಚೈಲ್ಡಿಗೆ ಬೇರೆ ದೇಶದ ಪಾಸ್ಪೋರ್ಟ್ ಇರಬಾರ್ದು. ಒಂದು ವೇಳೆ 18 ಇಯರ್ಸ್ ಆದಮೇಲೆ ಆ ಒಂದು ಮಗು ಅಥವಾ ಅದರ ವಯಸ್ಸಾದಮೇಲೆ 18 ವರ್ಷ ತುಂಬಿದ ಮೇಲೆ ಆ ದೇಶದ ಸಿಟಿಜನ್ಶಿಪ್ಪನ್ನು ಕಂಟಿನ್ಯೂ ಮಾಡುತ್ತೆ ಅಂತಂದರೆ ಭಾರತದ ಸಿಟಿಜನ್ಶಿಪ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ರಿಜಿಸ್ಟ್ರೇಷನಲ್ಲಿ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ನು 7 ಇಯರ್ಸ್ ಅಂತ ಇದೆ. ಇದನ್ನು ಲಕ್ಷ್ಮೀಕಾಂತಲ್ಲಿ ಡೀಟೇಲ್ ಆಗಿ ಓದ್ಕೊಳ್ಳಿ ಕರೆಕ್ಟಾಗಿ. ನ್ಯಾಚುರಲೈಸೇಷನ್ ಅಂತಂದರೆ ಫಾರಿನ್ ನ್ಯಾಷನಲ್ ಸಹ ಭಾರತದ ಸಿಟಿಜನ್ಶಿಪ್ಪನ್ನು ಪಡ್ಕೊಳ್ಬಹುದು, ಆದರೆ ಕ್ವಾಲಿಫಿಕೇಷನ್ ಮೀಟ್ ಆಗಬೇಕು ಅಲ್ವಾ? ಯಾವುದೇ ಕಂಟ್ರಿ ಡಿನೈ ಮಾಡುತ್ತಲ್ವ, ಅದಕ್ಕೆ ಸೇರಿರಬಾರ್ದು. ಮತ್ತು ಆ ಹಳೆಯ ದೇಶದ ಸಿಟಿಜನ್ಶಿಪ್ಪನ್ನು ಅವರು ಬಿಟ್ಟುಕೊಡ್ಲಿಕ್ಕೆ ರೆಡಿ ಇರಬೇಕು. 12 ತಿಂಗಳು ಭಾರತದಲ್ಲಿ ವಾಸ ಮಾಡಿರಬೇಕು. ಟೋಟಲ್ 14 ವರ್ಷದಲ್ಲಿ 11 ಇಯರ್ಸ್ ಆದರೂ ಭಾರತದಲ್ಲಿ ಇರಬೇಕು. ನೆಕ್ಸ್ಟ್ CA ಬಗ್ಗೆ ನೋಡಿದ್ವಿ ಸ್ವಲ್ಪ. ಅದರ ನಂತರ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿಯಲ್ಲಿ ಸರ್ಕಾರಕ್ಕೆ ಅಧಿಕಾರ ಇದೆ, ಅಥವಾ ಸರ್ಕಾರ ಡಿಸೈಡ್ ಮಾಡುತ್ತೆ. ಹೊಸ ಟೆರಿಟರಿಯಲ್ಲಿ ಯಾರು ಭಾರತದ ಪ್ರಜೆಗಳಾಗಬೇಕು ಅಂತ ಡಿಸೈಡ್ ಮಾಡೋದು ಗೌರ್ಮೆಂಟ್. ಇವಿಷ್ಟನ್ನು ಇಲ್ಲೇ ಸ್ಟಾಪ್ ಮಾಡೋಣ ಇಷ್ಟಕ್ಕೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಹೆಚ್ಚಾಗಿ ನಾನು ಟೆಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಸಂಜೆ ನನಗೆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಇಲ್ಲಿ ರೇನ್ ಅಥವಾ ಮಳೆ ಪ್ರಾಬ್ಲಮ್ ಇರೋದ್ರಿಂದಾಗಿ ನಾಯ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ವೀಡಿಯೋ ಸಂದರ್ಭದಲ್ಲಿ ಇನ್ನೊಂದು 2 ಅಥವಾ 3 ವೀಡಿಯೋ 3 ದಿನ ಟೆಸ್ಟನ್ನು ಮಾತ್ರ ಅಪ್ಲೋಡ್ ಮಾಡಿರ್ತೇನೆ. ಟೆಸ್ಟನ್ನು ಸೀರಿಯಸ್ ಆಗಿ ಅಟೆಂಡ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.